ಅದ್ಭುತವಾದಂತಹ ರಸದೌತಣ. ನಮ್ಮ ಶಾರದಾ ಮ್ಯಾಮ್ ಹೇಳಿದಂತೆ ನಮಗೆ ಕೆಂಪು ರತ್ನಗಂಬಳಿ ಹಾಸಿ ಸ್ವಾಗತ. ನನಗೆ ಒಂದು ಕ್ಷಣ ಅನ್ನಿಸ್ತು, ನಾವೆಲ್ಲ ಯಾರೋ ಗೆಸ್ಟ್ ಹೋಗಬೇಕಾಗಿರೋರು ನಮ್ಮ ಪಕ್ಕದಲ್ಲಿ ಹೋಗಬೇಕೇನೋ ಅಂತ ನಾನು ಅಂದ್ಕೊಂಡೆ. ಯಾವತ್ತೂ ಅನುಭವ ಇಲ್ಲ. ಆ ರೆಡ್ ಕಾರ್ಪೆಟ್ ಮೇಲೆ ನಾವು ಹೋಗುವಾಗ ಪರವಾಗಿಲ್ಲ, ನನ್ನನ್ನೂ ಸ್ವಾಗತಿಸೋರಿದ್ದಾರೆ. ನಿಜವಾಗ್ಲೂ ಇಂತಹ ಒಂದು ಅದ್ಭುತ ಕ್ಷಣವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಂತಹ ಚೈತನ್ಯ ಸರ್ ಅವರಿಗೆ ಕೋಟಿ ಕೋಟಿ ವಂದನೆಗಳು. ಅವರ ಅನುಭವವನ್ನು ಕೇಳಿದಾಗ ಒಬ್ಬ ಶಿಕ್ಷಕ ಮಾಡಿದಂತಹ ಒಂದು ಸಹಾಯ ಎಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿತು. ಒಬ್ಬ ಶಿಕ್ಷಕ ಮಾಡಿದ ಒಂದು ಸಹಾಯ ಎಷ್ಟು ಜನರಿಗೆ ಉದ್ಯೋಗ ಕೊಡ್ತು. ಒಬ್ಬ ಶಿಕ್ಷಕ ಮಾಡಿದ ಒಂದು ಸಹಾಯ ಎಷ್ಟು ವಿದ್ಯಾರ್ಥಿಗಳ ಜೀವನವನ್ನು ಬೆಳಗ್ತು. ನಿಜವಾಗ್ಲೂ ತುಂಬ ತುಂಬ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಇಲ್ಲಿಯ ವಾತಾವರಣ ನಿಜಕ್ಕೂ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಜಾಗವನ್ನು ನೋಡುವಾಗ ಯಾವುದೋ ಮಾಯಾ ಲೋಕದಲ್ಲಿದ್ದೀನಿ ಅಂತನೋ ಭಾವನೆ. ಎಲ್ಲರ ಮುಖದಲ್ಲಿರುವಂತಹ ನಗು ಅದು ಹೃದಯದಿಂದ ಬಂದಂತಹ ನಗು ಅಂತ ಅನ್ನಿಸ್ತಾ ಇತ್ತು. ತೋರಿಕೆ ಇರಲಿಲ್ಲ, ಅಷ್ಟೇ ಕಾಳಜಿಯಿಂದ ಎಲ್ಲ ಜಾಗವನ್ನು ನಮಗೆ ತೋರಿಸಿ ಪರಿಚಯ ಮಾಡಿಕೊಡ್ತಾ ಚಿಕ್ಕ ಮಕ್ಕಳು ಆಟ ಆಡೋ ಜಾಗ ಕರ್ಕೊಂಡು ಹೋದಾಗ ನನಗನ್ನಿಸ್ತು, ಮುಂದಿನ ಜನ್ಮದಲ್ಲಿ ಹುಟ್ಟಿ ಇಲ್ಲೇ ಬಂದೇನಾರ ನರ್ಸರಿ ಓದ್ಬೋದಾ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಜೊತೆಗೆ ಪಲ್ಲವಿಯವರ ಗಾಯನ ಕೇಳುವಷ್ಟೇ ಇಲ್ಲ. ಇಂಥ ಅದ್ಭುತವಾದಂತಹ ಕೊಡುಗೆ, ಇದಕ್ಕಿಂತಲೂ ಒಬ್ಬ ಟೀಚರ್ಗೆ ಇನ್ಯಾವ ಕೊಡುಗೆ ಕೊಡೋಕ್ಕೆ ಸಾಧ್ಯ. ಚೈತನ್ಯ ಸರ್ ನಿಜವಾಗ್ಲೂ ನಮ್ಮನ್ನು ಒಂದು ಮಾಯಾಲೋಕಕ್ಕೆ ಕರ್ಕೊಂಡು ಹೋಗಿ ಇಷ್ಟೊಂದು ಗೌರವವನ್ನು ತೋರಿಸಿ, ಜೊತೆಗೆ ಒಬ್ಬ ಶಿಕ್ಷಕ ಏನೆಲ್ಲ ಮಾಡಬಲ್ಲ ಅಂತ ನಮಗೆ ಕಣ್ಣು ಮುಂದೆ ಸಾಬೀತು ಮಾಡಿ ನಮ್ಮಲ್ಲೂ ಒಂದು ರೀತಿಯ ನಮ್ಮ ಬಗ್ಗೆ ಒಂದು ಹೆಮ್ಮೆಯನ್ನು ಮೂಡಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು.